ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಇಷ್ಟ ಆಗುವಂತಹ ಖಾರ ಸೇವನ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು 4 ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಒಂದು ಬೌಲ್ ಚಮಚ ಬರುತ್ತಲ್ವ, ಅದರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಓಂಕಾಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಎಲ್ಲದಕ್ಕೂ ಕೂಡ ಹೊಂದಿಕೆ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಖಾರ ಸೇವ್ ಅಂತ ಹೇಳಿದ್ರೆ ತಿಂಡಿಗೂ ಬರುತ್ತೆ, ಸ್ನ್ಯಾಕ್ಸಿಗೂ ಬರುತ್ತೆ ಅಂತ ಹೇಳಿ ಮಾಡ್ತಾ ಇರೋದು. ಬೆಳಗಿನ ತಿಂಡಿಗೂ ಕೂಡ ಆಗುತ್ತೆ. ಏನೇ ತಿಂಡಿ ಮಾಡಿಕೊಂಡ್ರು, ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ ಏನೇ ಮಾಡಿಕೊಂಡ್ರು ಕೂಡ ಅದಕ್ಕೆ ಕಾಂಬಿನೇಷನ್ ಆಗಿ ಬಳಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸ್ನ್ಯಾಕ್ಸಿಗೂ ಕೂಡ ಬರುತ್ತೆ. ಸಂಜೆ ಟೀ ಟೈಮಲ್ಲೂ ಕೂಡ ತಿನ್ಕೋಬೋದು. ನೋಡಿ, ಈ ಥರ 3 ಬ್ಯಾಚಸ್ಸಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ, ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹೊರಗಡೆ ಹೋಗಿ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ಮನೇಲೇ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚಕ್ಲಿ ಮೋಲ್ಡಲ್ಲಿ ಸೇವ್ ಮೋಲ್ಡ್ ಇರುತ್ತೆ. ಆ ಸೇವ್ ಮೋಲ್ಡನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಅದಕ್ಕೆಲ್ಲನೂ ಕೂಡ ಎಣ್ಣೆನ ಸವರ್ಬಿಟ್ಟು ಚಕ್ಲಿನ ಕಾದಿರೋಂಥ ಎಣ್ಣೆಯಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಒತ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ ಸೇವ್. ನಾನು ಕಲಿಸ್ಕೊಂಡಿರೋದು ಬರೀ ಸ್ವಲ್ಪನೇ ಹಿಟ್ಟು. ನನಗೆ ಒಂದು ಅರ್ಧ KGಯಷ್ಟು ಇದು ಸೇವ್ ಆಯಿತು ಅಂತಲೇ ಅನ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕಡಲೆ ಬೀಜ, ಶೇಂಗಾ ಬೀಜ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕಾರ್ನ್ಫ್ಲಾಕ್ಸ್ ಇದ್ದರೆ ಕಾರ್ನ್ಫ್ಲಾಕ್ಸ್, ಹಾಗೆಯೇ ಸ್ವಲ್ಪ ಇದನ್ನು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪನ್ನು ಹುರಿದ್ಬಿಟ್ಟು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಾರ ಸೇವ್ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಅನ್ಕೋಬೋದು. ನೋಡಿ, ಇದನ್ನು 2 ಸೈಡಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಾನು ಹೇಳೋದ್ನಲ್ಲ, ಎಲ್ಲ ಒಂದು ತಿಂಡಿಗೂ ಕೂಡ ಇದು ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಹೊರಗಡೆಯಿಂದ ತಂದು ತಿನ್ನೋ ಅಂಥವ್ರು ಈ ಥರ ಮನೇಲೇ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ದೀಪಾವಳಿ ಹಬ್ಬ ಇರೋದ್ರಿಂದ ನಾನು ಈ ಖಾರ ಸೇವನ ಮಾಡ್ತಿರೋದು. ನಾನು ಪದೇ ಮಾಡ್ತಾನೆ ಇರ್ತೀನಿ. ನಾವು ಹೊರಗಡೆಯಿಂದ ಯಾವುದೇ ಒಂದು ಫುಡ್ಡನ್ನು ತರೋದಿಲ್ಲ, ಮನೇಲೇ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸೇವನ ಮಾಡ್ತಾನೆ ಇರ್ತೀನಿ. ನೋಡಿ, ಇನ್ನೊಂದು ಬ್ಯಾಚಸ್ಸಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಸೇವ್ಗಳನ್ನು ಮಾಡಿ ಇಟ್ಕೊಂಡಿದ್ದಾಯಿತು. ನೋಡ್ತಾ ಇದ್ರಲ್ವ, ತುಂಬಾ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಕುರುಮನ್ನು ಹಾಕಿ ಇತ್ತು. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೆ, ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೊಳ್ಳೋದು ಅಂತ. ಇದು ಎಲ್ಲ ಒಂದು ತಿಂಡಿಗೂ ಕೂಡ ಆಗುತ್ತೆ. ಪಾನಿಪುರಿ ತಿನ್ನೋರು ಈ ಥರ ಸೇವನ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಕೂಡ ಮಸಾಲೆ ಪೂರಿ, ಪಾನಿಪುರಿನ ಮಾಡ್ಕೊಂಡು ತಿನ್ಬೋದು. ಹಾಗೆ ಎಲ್ಲ ಒಂದು ತಿಂಡಿಗಳಿಗೂ ಕೂಡ ಒಂದು ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.